ಭಾಳ ದೊಡ್ಡದು. ಅದ ನಿಂಬೆಹಣ್ಣು ಗಾತ್ರ ಸಣ್ಣದಿದ್ರು ನಾವು ದಿನಾಲು ಅದನ್ನು ಉಪಯೋಗಿಸ್ತೀವಿ. ಚಕೋತ ಹಣ್ಣನ್ನು ಉಪಯೋಗಿಸ್ತೀವಿ, ನಿಂಬೆಹಣ್ಣನ್ನು ಉಪಯೋಗಿಸ್ತೀವಿ. ನಿಂಬೆಹಣ್ಣು ಹುಳಿ ಬೇಕಂದ್ರೆ ನಾವು ನಿಂಬೆಹಣ್ಣು ಅಂದ್ರೆ ಸಣ್ಣಗಿದ್ದು ನಾವು ಸ್ಟ್ರಾಂಗ್ ಆಗಿರ್ಬೋದು. ಈಗ ದೊಡ್ಡ ದೊಡ್ಡ ಗುಡ್ಡದಾಗ ಜೋರ್ ಗಾಳಿ ಬಂದ್ರೆ ಯಾವ್ದು ಫಸ್ಟ್ ಬೀಳ್ತಾವ? ಗಿಡ ಬೀಳ್ತಾವೇನ ಗ್ರಾಸ್ ಬೀಳ್ತಾವ? ಗುಡ್ಡ ಯಾಕೆ ತಗೊಂತ? ಇಲ್ಲೇ ನಮ್ದು ಪ್ಲೇನ್ ಲ್ಯಾಂಡ್ ತಗೋ, ಯಾವ್ದು ಭಾಳ ಸ್ಟೇಬಲ್ ಇರ್ತೈತಿ? ಗಿಡ ಏನ ಗ್ರಾಸ್? ಗಿಡ ಇರ್ತೈತಿ. ಜೋರ್ ಗಾಳಿ ಬಂದ್ರೆ ಗಿಡ ಬೀಳ್ತೈತೆ. ಹುಲ್ಲು ಗಟ್ಟಿ ಇರ್ತೈತಿ. ಸೊ ನಾವು ಹುಲ್ಲು ಗತೆ ಇರ್ಬೇಕು. ಸಣ್ಣವ್ರಿದ್ರು ಫುಲ್ ಸ್ಟ್ರಾಂಗ್ ಆಗಿ ನಾವು ಇಟ್ಕೊಂಡಿರ್ಬೋದು ಅಂತ ಹಂಗ ಅರ್ಥೈಸ್ಕೋಬಹುದು. ಒಂದೊಂದ್ ದೇಶದೊಳಗೆ ಎಷ್ಟು ಜೋರ್ ಗಾಳಿ ಬರ್ತಾವ ಅಂದ್ರೆ ಹುಲ್ಲು ಎಲ್ಲ ಹಾರೋಗ್ತಾವ. ಹುಲ್ಲು ಹಾರೋದ್ರೆ ನಮ್ಮ ಭೂಮಿನ ಹಾರೋಗ್ತೈತಿ. ಹುಲ್ಲು ಇದ್ರೆ ಸಾಯಿಲ್ ಎರೋಷನ್ ಆಗುದಿಲ್ಲ ಅಂತ ಹೇಳಾರ. ಸೊ ಹಿಂಗೂ ಅರ್ಥೈಸ್ಕೋಬಹುದು ನಾವು. ಓಕೆ, ಒಂದೇನ ಕಷ್ಟ ಬರಲಿ ಸುಖ ಬರಲಿ ನಾವು ಒಂದೇ ಥರ ಸ್ವೀಕರಿಸ್ಬೇಕು. ಓಕೆ, ಆಮೇಲೆ ಇಲ್ಲಾಂದ್ರೆ ಹಿಂಗೆ ಅರ್ಥೈಸ್ಕೋಬೋದು. ಚಕೋತ ಹಣ್ಣು ಅದ ಹುಳಿ ಕೊಡ್ತೈತಿ, ನಿಂಬೆ ಹಣ್ಣು ಹುಳಿ ಕೊಡ್ತೈತಿ. ಬಟ್ ನಾವು ದಿನಾಲು ಉಪಯೋಗಿಸೋದು ಯಾವುದು? ನಿಂಬೆ ಹಣ್ಣು. ಸೊ ಸಣ್ಣಗಿದ್ದು ನಾವು ಅಷ್ಟು ಭಾಳ ಉಪಯೋಗ ಆಗ್ಬೋದು. ಓಕೆ, ಹಂಗೂ ಹೇಳ್ಬೋದು. ಆಮೇಲೆ ನಿಂಗೆ ಯಾವ್ದಾವ್ದು ಹಣ್ಣು ಇಷ್ಟ ಅಲ್ಲ ಅದ್ರ ಗತೆನೇ ಆಗ್ಬೇಕಂತ ಕವಿ ಹೇಳ್ತಾರೆ. ಕಿತ್ಲೆ ಹಣ್ಣು ಆಗ್ಬೋದು, ಮೂಸಂಬಿ ಹಣ್ಣು ಆಗ್ಬೋದು, ಇಲ್ಲಾಂದ್ರೆ ಮಾವಿನ ಹಣ್ಣು ಗತೆ ಆಗ್ಬೋದು, ಹಂಗೂ ಆಗ್ಬೋದು. ಓಕೆ, ಇವು ಇಲ್ಲಾಂದ್ರೆ ಕಲ್ಲಂಗಡಿ ಹಣ್ಣು ಗತೆನೂ ಆಗ್ಬೋದು. ಕಲ್ಲಂಗಡಿ ಹಣ್ಣು ಅಂದ್ರೆ ಏನೋ ದೊಡ್ಡದಿರ್ತೈತಿ ಎಲ್ಲಾರ್ಕಿಂತ. ಎಲ್ಲ ಕಲ್ಲಂಗಡಿ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಕಲ್ಲಂಗಡಿ ಹಣ್ಣು ಫಸ್ಟ್ ನಮ್ಗೆ ಗೊತ್ತಾಗ್ತದೆ. ಯಾಕೆ? ಗಾತ್ರ ದೊಡ್ಡದಿರ್ತೈತಿ. ಅಂದ್ರೆ ಒಳಗ ಗಾತ್ರ ದೊಡ್ಡಗಿದ್ರ ಅರ್ಥ ಏನ ಅಷ್ಟು ಮಂದಿಗೆ ಸುಖ ಕೊಡ್ತಿದ್ದೆ. ಈ ಕಲ್ಲಂಗಡಿ ಹಣ್ಣು ಒಂದು ತಂದ್ರೆ ನಾವು ಮನೆ ಮಂದಿ ಎಲ್ಲ ತಿನ್ಬೋದು. ಹಂಗ ನೀವು ದೊಡ್ಡೋರಾದ್ರ ದಿಮಾಗ್ ತೂಸ್ಕೊಂಡು ಅಡ್ಡಾಡೋದಿಲ್ಲ. ಬೇರೆಯವ್ರಿಗೆ ಉಪಯೋಗ ಆಗ್ಬೇಕಂತ ಹೇಳ್ತಾರೆ. ಕಲ್ಲಂಗಡಿ ಹಣ್ಣು ಗತೆ ಆಗ್ಬೋದು. ಇಲ್ಲಾಂದ್ರೆ ಸೀಸನಲ್ ಫ್ರೂಟ್ ಯಾವ್ದಾವ್ದು ಕಿತ್ತಲೆ ಹಣ್ಣು, ಮೂಸಂಬಿ ಹಣ್ಣು, ಮಾವಿನ ಹಣ್ಣು ಗತೆ ಯಾವಾಗ ರೊಮ್ಮೆ ಬರ್ತೈತಿ ಅವಾಗ ಅಂದ್ರೂ ಅಷ್ಟು ಸುಖ ಕೊಟ್ಟು ಹೋಗ್ತೈತಿ ನಮ್ಗೆ. ಓಕೆ, ಇಲ್ಲಾಂದ್ರೆ ಅಂಜೂರ ತಿಂತೀವಿಲ್ಲ, ಅಂಜೂರ ನೋಡಿ ಎಷ್ಟು ನಮ್ಗೆ ನ್ಯೂಟ್ರಿಷನ್ ಇರ್ತೈತಿ. ಅಂಜೂರ ಹಣ್ಣು ಗತೆ ಆಗ್ಬೋದು. ಅಂದ್ರೆ ಅಪರೂಪವಾಗಿ ಬಂದರೂ ನಾವು ಅಷ್ಟು ಉಪಯೋಗ ಇರಬೇಕು ಅಂತ ಹೇಳ್ತಾರೆ ಕವಿ. ಅಂದ್ರೆ ಪ್ರತಿ ಕ್ಷಣದಲ್ಲೂ ನಾವು ಅಪರೂಪವಾಗಿ ಇರ್ಬೋದು, ಬೇರೆ ಬೇರೆ ಥರವಾಗಿ ಇರ್ಬೋದು.